Hello everyone, welcome to our podcast. I am Aishwarya. Today we are going to discuss about an important topic, that is the role of teachers in inclusive school. We have Sindhu with us. Hello. So Sindhu, what exactly is an inclusive school? Inclusive school, it is nothing but it's a place where every students get an opportunity for education, irrespective of their background, abilities or needs, anything it may be. ಅವ್ರಿಗೆ ಏನು ಅಂತಂದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೂ ಎಜುಕೇಶನಲ್ ಆಪರ್ಚುನಿಟೀಸ್ ನ ಮಾಡ್ಕೊಡುತ್ತೆ. ಸೊ ಯಾವುದೇ ಅಂತಹ ಏನು ಇದು ಇಲ್ಲ, ಎಲ್ಲರಿಗೂ ಎಜುಕೇಶನ್ ಆಪರ್ಚುನಿಟೀಸ್ ಇದೆ. That sounds wonderfully. So ಹಾಗಾದ್ರೆ ಟೀಚರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಕ್ಲೂಸಿವ್ ಸ್ಕೂಲ್ ಅಂತ ಹೇಳ್ತಾರೆ. ವಾಟ್ ಅಬೌಟ್ ದಿಸ್? ಹೌದು, ಇನ್ಕ್ಲೂಸಿವ್ ಸ್ಕೂಲು ಟೀಚರ್ಸ್ ಬ್ಯಾಕ್ ಬೋನು ಸ್ಟೂಡೆಂಟ್ಸ್ಗಳಿಗೆ. ಯಾಕಂದ್ರೆ ಸ್ಟೂಡೆಂಟ್ಸ್ ನೀಡ್ಸ್ ಏನ್ ಬೇಕು, ಅದಾದ್ಮೇಲೆ ಸ್ಟೂಡೆಂಟ್ಸಿಗೆ ಏನು ವಾರ್ಮ್ ಕ್ಲಾಸ್ ರೂಮ್ ವೆಲ್ಕಮಿಂಗ್ ಇರಬೇಕು, ಅದಾದ್ಮೇಲೆ ಮತ್ತೆ ಸ್ಟೂಡೆಂಟ್ಸ್ ನ ಕಂಫರ್ಟ್ ಝೋನ್ ಆಗಿ ಮಾಡ್ಕೊಡೋ ಅಂತವ್ರೆ ಟೀಚರ್ಸ್. ಸೊ ಅವ್ರೇನ್ ಮಾಡ್ಬೇಕು, ನಿಮ್ ಕೈಲಿ ಆಗತ್ತೆ ಅಂತ ಎಲ್ಲ ಮೋಟಿವೇಶನ್ ಕೊಟ್ಟು ಸ್ಟೂಡೆಂಟ್ಸಿಗೆ ಸ್ವಲ್ಪ ಏನು ಅವರು ಎಲ್ಲರಲ್ಲೂ ಒಂದು ಅನ್ನೋ ಭಾವನೆನ ಮೂಡ್ಸ್ಕೊಡ್ಬೇಕು. ಹಂಗಾಗಿ ಟೀಚರ್ಸ್ ಕೂಡ ಇದ್ರದ್ದು ಬ್ಯಾಕ್ ಬೋನ್ ಆಗೇ ಇರ್ತಾರೆ. ಇನ್ನೊಂದೇನು ಅಂದ್ರೆ ಇದು ಮಾಡರ್ನ್ ಟ್ರೆಂಡ್ ಅಲ್ಲ, ಇದು ಯುನೆಸ್ಕೋ ಅವರು ಯಾವಾಗಿಂದನೂ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಹಂಗಾಗಿ ಟೀಚರ್ಸ್ ಕೂಡ ಇನ್ಕ್ಲೂಸಿವ್ ಎಜುಕೇಶನ್ ಅಲ್ಲಿ ಬ್ಯಾಕ್ ಬೋನ್ ಇದ್ದಂಗೆ. ಸೊ ದಟ್ ಸೌಂಡ್ಸ್ ವಂಡರ್ಫುಲ್. ಓಕೆ, ನಿಮ್ಗೆ ಅನ್ಸುತ್ತಾ ಏನು ಸ್ಟೂಡೆಂಟ್ಸ್ ಏನ್ ನೀಡ್ಸ್ ಬೇಕು, ಏನ್ ಬೇಡ ಅದನ್ನು ಸ್ವಲ್ಪ ತಿಳ್ಕೋಬೇಕು, ಅದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಕೂಡ ಅಂತ? ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಇವಾಗ ಎಲ್ಲಾ ಸ್ಟೂಡೆಂಟ್ಸ್ ಒಂದೇ ತರ ಇರಲ್ಲ. ಸೊ ಒಬ್ಬೊಬ್ರಿಗೆ ಲೇಟ್ ಆಗಿ ಕಲಿತಾರೆ, ಒಬ್ಬೊಬ್ರು ಬೇಗ ಅರ್ಥ ಮಾಡ್ಕೊಳ್ತಾರೆ. ಸೊ ಅಂತ ಸ್ಟೂಡೆಂಟ್ಸ್ ನ ಏನ್ ಮಾಡ್ಬೇಕು ಅಂದ್ರೆ ಟೀಚರ್ಸ್ ಐಡೆಂಟಿಫೈ ಮಾಡ್ಬೇಕು, ಏನ್ ಅವ್ರಲ್ಲಿ ಏನ್ ಕೊರತೆ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಟೀಚಿಂಗ್ ಸ್ಟ್ರಾಟಜೀಸ್ ನ ಇವರು ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಸಮ್ ಸ್ಟೂಡೆಂಟ್ಸ್ ಗೆ ವಿಜುವಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಆಡಿಯೋ ವಿಜುವಲ್ ಏಡ್ಸ್ ನ ಯೂಸ್ ಮಾಡ್ಕೋಬಹುದು. ಹೌದು. ಅದಾದ್ಮೇಲೆ ಕೆಲವು ಸ್ಟೂಡೆಂಟ್ಸ್ ಗೆ ಆಕ್ಟಿವಿಟೀಸ್ ಮುಖಾಂತರ ಕಲ್ತ್ರೆ ಬೇಗ ಅರ್ಥ ಆಗುತ್ತೆ. ಸೊ ಥಿಯರಿ ಪಾರ್ಟಿಕ್ ಸ್ವಲ್ಪ ಬೋರ್ ಅನ್ಸ್ಬೋದು. ಸೊ ಡೆಮಾನ್ಸ್ಟ್ರೇಷನ್ ಮಾಡೋದ್ರಿಂದ, ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ಬೇಗ ಅರ್ಥ ಮಾಡ್ಕೊಳ್ತಾರೆ ಅವರು. ಸೊ ನೀವ್ ಹೇಳೋ ಪ್ರಕಾರ ನಾವು ಟೀಚಿಂಗ್ ಏಡ್ಸ್ ನೆಲ್ಲ ಯೂಸ್ ಮಾಡಿ ಡಿಫ್ರೆಂಟ್ ಟೀಚಿಂಗ್ ಸ್ಟ್ರಾಟಜೀಸ್ ನ ಯೂಸ್ ಮಾಡಿದ್ರೆ ಮಕ್ಳು ಇನ್ನು ಬೇಗ ಅರ್ಥ ಮಾಡ್ಕೊಂತಾರೆ ಅಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ಗೂ ಹೊಂದ್ಕೊಂತಾರೆ ಅಂಡ್ ಬೇಗ ಅಂಡರ್ಸ್ಟ್ಯಾಂಡಿಂಗು ಆಗತ್ತೆ. ಸೊ ಅವ್ರ ನೀಡ್ಸ್ ಏನಿದೆ ಅನ್ನೋದು ತಿಳ್ಕೊಳ್ಳೋದು ಸೊ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಾ? ಎಕ್ಸಾಕ್ಟ್ಲಿ, ಹೌದು. ಓಕೆ. ಸೊ ಹಾಗಾದ್ರೆ ವಾಟ್ ಅಬೌಟ್ ಸ್ಟೂಡೆಂಟ್ಸ್ ಸ್ಪೆಷಲ್ ನೀಡ್ಸ್? ಓಕೆ, ಸ್ಟೂಡೆಂಟ್ ಸ್ಪೆಷಲ್ ನೀಡ್ಸ್ ಏನು ಅಂತಂದ್ರೆ ಸ್ಟೂಡೆಂಟ್ಸ್ಗೆ ಏನು ಇಂಟರ್ವ್ಯೂ ಕೊಡ್ಸೋಂಥದ್ದು, ಇಲ್ಲಾಂದ್ರೆ ಮೋಟಿವೇಶನ್ ಸ್ಪೀಚ್ ಕೊಡುವಂಥದ್ದು, ಇವಾಗ ಏನು ಸ್ಪೆಷಲ್ ಎಜುಕೇಟರ್ಸ್ ನ ಕರ್ಕೊಂಡ್ ಬಂದು ನಾವು ಅವರಿಗೆ ಏನು ಕ್ಲಾಸ್ ಕೊಡುವಂಥದ್ದು, ಸೆಮಿನಾರ್ಸ್ ಮಾಡುವಂಥದ್ದು, ಇಲ್ಲ ಫೀಲ್ಡ್ ವಿಸಿಟ್ ಮಾಡಿಸುವಂಥದ್ದು. ಸೊ ಅವ್ರಿಗೂ ಇಂಪಾರ್ಟೆನ್ಸ್ ಇದೆ. ಸೊ ಅದನ್ನ ನಾವು ತೋರಿಸ್ಕೊಟ್ರೆ ಸ್ಟೂಡೆಂಟ್ಸ್ಗೂ ಕೂಡ ಏನಾಗುತ್ತೆ ಅಂದ್ರೆ ಒಂದು ಮೋಟಿವೇಟನ್ ಆಗುತ್ತೆ. ಸೊ ನಾವು ಎಲ್ಲರಲ್ಲಿ ಬಂದು ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಹಂಗಾಗಿ ನಾವು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡೋದು ಒಂದು ಇಂಪಾರ್ಟೆಂಟ್. ಸೊ ಹೌದು, ಇವಾಗ ಇದರಿಂದ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಟೀಮ್ ಬಿಲ್ಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀವಿ. ಹೌದೌದು, ಯಾಕಂದ್ರೆ ಟೀಮ್ ವರ್ಕ್ ಇದ್ದಾಗ ಸೊ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಇವಾಗ ಯಾರು ಕಾರ್ನರ್ ಆಗಲ್ಲ. ಸೊ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ನಾವು ಇದೊಂದು ಆಪರ್ಚುನಿಟೀಸ್ ನ ಅವ್ರಿಗೂ ಮಾಡ್ಕೊಟ್ರೆ ಸೊ ಇನ್ಕ್ಲೂಸಿವ್ ಎಜುಕೇಶನ್ದು ಅದೇ ಏಮ್ ಇರೋದು. ಸೊ ಹಂಗಾಗಿ ಎಲ್ಲರಿಗೂ ಆಪರ್ಚುನಿಟಿ, ಅವರು ಕಲಿಯುವಂತಹ ಮನೋಭಾವ ಉಳಿಸ್ಕೊಂಡು ನಾವು ಎಲ್ಲರಲ್ಲಿ ಒಂದು ಅನ್ನೋ ತರ ಅವ್ರಿಗೂ ಅನ್ಸುತ್ತೆ. ಸೊ ಓಕೆ, ಇವಾಗ ಬರೀ ಟೀಚರ್ಸ್ ರೋಲ್ ಅಷ್ಟೇ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದಾ, ಅಥವಾ ಕೇರ್ ಗಿವರ್ಸ್ ಅಂತ ಇರ್ತಾರೆ, ಸೊ ಪೇರೆಂಟ್ಸ್ ಇರ್ತಾರೆ, ಅವ್ರದ್ದು ಏನ್ ರೋಲ್ ಇರುತ್ತೆ ಇದ್ರಲ್ಲಿ? ಇಲ್ಲ, ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಪೇರೆಂಟ್ಸ್, ಕೇರ್ ಟೇಕರ್, ಕೇರ್ ಗಿವರ್ ಜೊತೆನೂ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕಮ್ಯುನಿಕೇಶನ್ ಮಾಡ್ಕೊಂತ ಇರ್ಬೇಕು. ಯಾಕೆ ಅಂತಂದ್ರೆ ಇವಾಗ ನೋಡ್ರಿ, ಇನ್ಕ್ಲೂಸಿವ್ ಸ್ಕೂಲ್ಸ್ ಅಲ್ಲಿ ನಾವು ಬರೀ ಮಕ್ಳಿಗಷ್ಟೇ ನಾವೇ ಬರೀ ಹೇಳಕ್ ಆಗಲ್ಲ. ಸೊ ಪೇರೆಂಟ್ಸ್ ಏನ್ ಮಾಡ್ತಾರೆ, ಇದ್ರದ್ದು ಅವರು ಸಪೋರ್ಟಿವ್ ಆಗಿರ್ಬೇಕು. ನಿನ್ ಕೈಯಲ್ಲಿ ಆಗತ್ತೆ, ನೀನು ಮಾಡ್ಬೋದು. ಇವಾಗ ಪೇರೆಂಟ್ಸ್ ನೆಗೆಟಿವ್ ಕೊಟ್ಟು ನಾವು ಪಾಸಿಟಿವ್ ಕೊಡ್ತೀವಿ ಅಂದ್ರೆ ಆಗಲ್ಲ. ಸೊ ಪೇರೆಂಟ್ಸ್ ಇದಕ್ ಸಪೋರ್ಟ್ ಆಗಿರೋದ್ರಿಂದ ನಾವು ಟೀಚರ್ಸ್, ಪೇರೆಂಟ್ಸ್ ಮಕ್ಳಿಗೆ ಏನ್ ಬೇಕು ಏನ್ ಬೇಡ, ಕೇರ್ ಟೇಕರ್ ಅವ್ರ ಜೊತೆನೂ ನೀಟಾಗಿ ಎಲ್ಲೋ ಕಮ್ಯುನಿಕೇಶನ್ ಮಾಡ್ಕೊಂತ ಸೊ ನಾವು ಇದನ್ನ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಾವು ಅವ್ರ ಜೊತೆನೂ ಕಮ್ಯುನಿಕೇಶನ್ ಇಟ್ಟು ಎರಡ್ ಕಡೆನೂ ಮಕ್ಕಳಿಗೆ ಹೆಲ್ಪ್ ಮಾಡಕ್ಕೆ ಇದು ಬೆಸ್ಟ್. ಸೊ ಹಾಗಾದ್ರೆ ಟೀಚರ್ಸ್ ರೋಲ್ ಏನಿದೆನೋ ಅದೇ ತರ ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇವಾಗ ಕೆಲವೊಂದು ಸ್ಕೂಲ್ಗಳಲ್ಲಿ ಟೀಚರ್ಸ್ ಸಮ್ ಸ್ಟೂಡೆಂಟ್ಸ್ ನ ಕಾರ್ನರ್ ಮಾಡ್ಬಿಡ್ತಾರೆ. ಸೊ ಬೇಗ ಕಲಿಯೋರಿಗೆ ಬೇಗ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಲೇಟ್ ಆಗಿ ಕಲಿಯೋರಿಗೆ ಸ್ಲೋ ಲರ್ನರ್ಸ್ ಅಂತ ಇರ್ತಾರ.
ಸೊ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಇದ್ರ ಬಗ್ಗೆ ಒಪಿನಿಯನ್ ಹೇಳಿ. ಇಲ್ಲ, ಆಕ್ಚುಲಿ ನೆಗ್ಲೆಕ್ಟ್ ಮಾಡಿದ್ರು ಮಾಡಬಾರ್ದು. ಯಾಕೆ ಅಂತಂದ್ರೆ ಇವಾಗ ಸ್ಲೋ ಲರ್ನರ್ಸ್ಗೆ ಏನೋ ಎಕ್ಸ್ಟ್ರಾ ಕ್ಲಾಸ್ ಕೊಟ್ಟು ಇಲ್ಲ ಅವ್ರಿಗೆ ಟೈಮ್ ಕೊಟ್ಟು ಯೋಚನೆ ಮಾಡಕ್ಕೂ ಬಿಟ್ಟು ಅವ್ರನ್ನು ಇವಾಗ ಕಾರ್ನರ್ ಮಾಡ್ದೇನೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ರೆ ಸೊ ಏನು ಇದು ಹೆಲ್ಪ್ ಆಗುತ್ತೆ ಮಕ್ಳಿಗೂ. ಅದಾದ್ಮೇಲೆ ಅವರು ನನಗ್ ಬರಲ್ಲ ನನಗ್ ಆಗಲ್ಲ ಅನ್ನೋ ಭಾವನೆನೂ ಕೂಡ ಅವ್ರಿಗೆ ಮಕ್ಳಲ್ಲಿ ಬರಲ್ಲ. ಸೊ ವಿ ಹ್ಯಾವ್ ಟು ಇನ್ವಾಲ್ವ್ ಎವ್ರಿ ಒನ್ ಅಂಡ್ ಟೀಮ್ ವರ್ಕ್ ಆಕ್ಟಿವಿಟೀಸ್ ಆ ತರ ಗ್ರೂಪ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಸಿದ್ರೆ ಸೊ ಆ ತರನು ಏನೂ ಆಗಲ್ಲ. ಅವರಿಗೂ ಟ್ಯುಟೋರಿಯಲ್ ಕ್ಲಾಸ್ ಎಲ್ಲ ಎಕ್ಸ್ಟ್ರಾ ಟ್ಯೂಷನ್ ಏನೋ ಸ್ಪೆಷಲ್ ಕ್ಲಾಸ್ ತಗೊಂಡು ಅವರಿಗೂ ನಾವು ಮೋಟಿವೇಟ್ ಮಾಡಿದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಕಾರ್ನರ್ ಎಲ್ಲ ಏನು ಮಾಡಲ್ಲ. ಓಕೆ, ಹಾಗಾದ್ರೆ ಇವಾಗ ಟೀಚರ್ಸ್ ರೋಲು ಬರೀ ಫೆಸಿಲಿಟೇಟರ್ ಅಂತ ಹೇಳ್ಬೋದಾ? ಟೀಚರ್ಸ್ ಆಸ್ ಎ ಫೆಸಿಲಿಟೇಟರ್ ಅಂತ. ಹೌದು, ಟೀಚರ್ಸ್ ಫೆಸಿಲಿಟೇಟರ್ ಆಗ್ಬೋದು. ಯಾಕೆ ಅಂತ ಅಂದ್ರೆ ಇವಾಗ ಅವ್ರಿಗೆ ಏನ್ ಬೇಕು ಏನ್ ಬೇಡ ನೀಡ್ಸು ಮತ್ತೆ ಅವರಿಗೆ ಏನು ನಾವು ಅವರಿಗೆ ಏನ್ ಸಪೋರ್ಟಿವ್ ಮಾಡ್ಬೇಕು ಸೊ ಪ್ರತಿಯೊಂದನ್ನು ಸೊ ಹೆಲ್ಪ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಇಟ್ ಇಸ್ ಗುಡ್. ಸೊ ದಟ್ಸ್ ಓಕೆ. ಸೊ ಹಾಗಾದ್ರೆ ಇವಾಗ ಡಿಸಬಿಲಿಟಿ ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ಸೊ ಅವರಿಗೆ ಸಪ್ರೇಟ್ ಸ್ಕೂಲ್ ಏನಾದ್ರು ಇದೆನಾ ಅಥವಾ ನಾರ್ಮಲ್ ಸ್ಕೂಲಲ್ಲಿ ಅವರನ್ನು ಕೂಡ ಜಾಯಿನ್ ಮಾಡ್ಕೊಂಡಿರ್ತಾರ? ಇಲ್ಲ, ಇದು ನಾರ್ಮಲ್ ಡಿಸಬಿಲಿಟೀಸ್ ಆ ತರ ಅಂತ ಏನೂ ಇಲ್ಲ. ಎಲ್ಲಾರ್ನು ಸೇರ್ಸ್ಕೊಂಡೆ ನಾವು ಇನ್ಕ್ಲೂಸಿವ್ ಸ್ಕೂಲ್ಸ್ ಏಮ್ ಇರೋದು. ಸೊ ಹಂಗಾಗಿ ನಾವು ಅವ್ರಿಗೂ ಕಾರ್ನರ್ ಮಾಡದೆ ಏನೂ ಇಲ್ಲ. ನಾವು ಅವ್ರನ್ನು ಸೇರ್ಸ್ಕೊಂಡು ಕ್ಲಾಸ್ನ ತಗೊಂತೀವಿ, ಕ್ಲಾಸ್ನ ಕೊಡ್ತೀವಿ. ಹಂಗಾಗಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ, ಎಜುಕೇಶನಲ್ ಆಪರ್ಚುನಿಟಿ ಇರೋದ್ರಿಂದ ಆ ಥರದ್ದೇನೂ ಇಲ್ಲ. ಸೊ ಎಲ್ಲರೂ ಈಕ್ವಲ್ ಎಜುಕೇಶನಲ್ ಆಪರ್ಚುನಿಟಿನ ತಗೋತಾರೆ. ಕೆಲವೊಂದು ಡಮ್ ಅಂಡ್ ಡಫ್ ಸ್ಕೂಲ್ಸ್ ಆ ಥರನೂ ಇದಾವೆ. ಬಟ್ ಡಿಸಬಿಲಿಟಿ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಳಲ್ಲ ಅಂತ ಆ ಥರ. ಸೊ ಈಕ್ವಲ್ ಎಜುಕೇಶನಲ್ ಆಪರ್ಚುನಿಟೀಸ್ ಎಲ್ಲರಿಗೂ ಕೊಡ್ತಾರೆ. ಸೊ ಹಾಗಾದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲೂ ಈ ತರ ನೋಡ್ಬೋದಾ? ಇವಾಗ ಅವ್ರ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರನ್ನ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಟೀಚರ್ಸ್ ಅವರಿಗೆ ಒಳ್ಳೆ ಎಜುಕೇಶನ್ ಅಥವಾ ಒಳ್ಳೆ ಟೀಚಿಂಗ್ ಸ್ಟ್ರಾಟಜೀಸ್ ಪ್ರೊವೈಡ್ ಮಾಡ್ತಾರೆ. ಸ್ಪೆಷಲ್ ಎಜುಕೇಟರ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಹತ್ರ ಸೆಮಿನಾರ್ಸ್, ಟ್ರೈನಿಂಗ್, ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ಸೊ ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು. ಓಕೆ, ದಟ್ ಸೌಂಡ್ಸ್ ಗ್ರೇಟ್. ಸೊ ಹಾಗಾದ್ರೆ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ, ಸೊ ಎಲ್ಲಾ ಸ್ಟೂಡೆಂಟ್ಸ್ ಒಂದೇ ಅನ್ನೋ ಭಾವನೆನ ಮೂಡಿಸ್ಬೇಕು. ಸೊ ಅವರಿಗೆ ಸ್ಪೆಷಲ್ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಟೀಚಿಂಗ್ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದೌದು, ಯಾಕಂದ್ರೆ ಡಿಫ್ರೆಂಟ್ ಟೀಚಿಂಗ್ ಸ್ಟ್ರಾಟಜೀಸ್ ಎಲ್ಲ ಯೂಸ್ ಮಾಡಿದ್ರೆ ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ನಾವು ಕಲಿಬಹುದು ಅನ್ನೋ ಆಸಕ್ತಿ ಕೂಡ ಬರುತ್ತೆ. ಹಂಗಾಗಿ ಓಕೆ, ಥ್ಯಾಂಕ್ ಯು ಸಿದ್ದು. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಎವ್ರಿ ಒನ್.